ಸೊ ಫಸ್ಟು ಈ ವೆಬ್ಸೈಟ್ನ ಕ್ಲಿಕ್ ಮಾಡಿ. ಓಕೆ, ಸೊ ಈ ವೆಬ್ಸೈಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇದು ಪೋರ್ಟಲ್ ಓಪನ್ ಆಗುತ್ತೆ. ಸೊ ಈ ವೆಬ್ಸೈಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಪೋರ್ಟಲ್ ಓಪನ್ ಆಗುತ್ತೆ. ಈ ಪೋರ್ಟಲಲ್ಲಿ ಕೇಸ್ ಸ್ಟೇಟಸ್ ಅಂತ ಇರುತ್ತೆ. ಸೊ ಆ ಕೇಸ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಆ ಕೇಸ್ ಸ್ಟೇಟಸ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಸ್ಟೇಟ್, ಓಕೆ, ಸೊ ನಿಮ್ಮ ಸ್ಟೇಟ್ ಯಾವುದಿದೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಸ್ಟೇಟ್ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನಿಮ್ಮ ಸ್ಟೇಟು, ನಿಮ್ಮ ಡಿಸ್ಟಿಕ್ಕು ಆ್ಯಂಡ್ ನೀವು ಯಾವ ಕೋರ್ಟ್ ಜ್ಯೂರಿಡಿಕ್ಷನಲ್ಲಿ ಬರ್ತೀರಾ ಅನ್ನೋದು ಕೂಡ ನೀವು ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎಸ್ಟಾಬ್ಲಿಷ್ಮೆಂಟ್ ಯಾವ ಸಿವಿಲ್ಲ ಅಥವಾ ಡಿಸ್ಟಿಕ್ ಸೆಷನ್ಸಾ ಇದರಲ್ಲೆಲ್ಲ ನೀವು ಚೆಕ್ ಮಾಡ್ಕೋಬೇಕು. ಸೊ ಮೋಸ್ಟ್ ಆಫ್ ದ ಕೋರ್ಟ್ ಕೇಸಸ್ ಎಲ್ಲ ಸಿವಿಲ್ ಅದರಲ್ಲೇ ಬರುತ್ತೆ. ಸೊ ಅದು ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಪಿಟಿಷನರ್ ಆರ್ ರೆಸ್ಪಾಂಡೆಂಟ್, ಓಕೆ, ಫಾರ್ ಎಕ್ಸಾಂಪಲ್ ನೀವಿಲ್ಲಿ ಓನರ್ ಯಾರು ಇದ್ದಾರೋ, ಸೊ ಫಾರ್ ಎಕ್ಸಾಂಪಲ್ ನನ್ನ ಹೆಸರೇ ಹಾಕ್ಕೋತೀನಿ. ಸೊ ಓನರ್ ಯಾರು ಇರ್ತಾರೋ ಅವರ ಹೆಸರನ್ನು ನೀವು ಟೈಪ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ಇಯರ್ ಅಂತ ಇದೆ. ಸೊ ಪ್ರಾಪರ್ಟಿ ಪರ್ಚೇಸ್ ಆಗಿರೋ ಇಯರಿಂದ ಸೊ ನೀವು ಈ ಇಯರ್ವರೆಗೂ ನೀವು ಜಸ್ಟ್ ಎಕ್ಸಾಂಪಲ್ ಆಗಿ ತೊಗೊಂಡು ನೀವು ಹಾಕಬೇಕು. ಫಾರ್ ಎಕ್ಸಾಂಪಲ್ ನಾನು 2022, ಓಕೆ, ಇವಾಗ ಕೇಸ್ ಇದೆಯಾ ಇಲ್ಲ ಅಂತ ನಮಗೆ ಎಕ್ಸಾಕ್ಟ್ಲಿ ಗೊತ್ತಿರಲ್ಲ. ಬಟ್ ಏನಾಗುತ್ತೆ, ನಾವು ಟ್ರಯಲ್ ಆ್ಯಂಡ್ ಎರರಲ್ಲಿ ನಾವು ನಂಬರ್ ಆಫ್ ಇಯರ್ಸನ್ನು ನಾವು ಅದು ಯಾವಾಗ ರಿಜಿಸ್ಟ್ರೇಷನ್ ಆಗಿದೆಯೋ ಆ ಪ್ರಾಪರ್ಟಿ ತೊಗೊಂಡಿರೋದು ಅಲ್ಲಿಂದ ಇಲ್ಲಿವರೆಗೂ 2 ಸ್ಟೇಟಸ್ ಇರುತ್ತೆ. ಒಂದು ಪೆಂಡಿಂಗು, ಇನ್ನೊಂದು ಡಿಸ್ಪೋಸ್ಡ್ ಅಂತ. ಸೊ ನಾವು ಪೆಂಡಿಂಗ್ ಆಗಲಿ ಡಿಸ್ಪೋಸ್ಡ್ ಆಗಲಿ ಕ್ಲೋಸ್ಡ್ ಅಂತ ಇರುತ್ತೆ. ಸೊ ಅದನ್ನು ನಾವು ಕ್ಲಿಕ್ ಮಾಡಿದ್ರೆ ನಾವು ಬೋತ್ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ಯಾಪ್ಚಾ ಹಾಕ್ಕೋಬೇಕು. ಸೊ ಕ್ಯಾಪ್ಚಾ ಹಾಕ್ಕೊಂಡು ಗೋ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋ ರೆಕಾರ್ಡ್ ಫೌಂಡ್, ಅಂದರೆ ಯಾವುದೇ ಥರ ಇಟಿಗೇಷನ್ ಇಲ್ಲ ಅಂದರೆ ಆ ಪರ್ಸನ್ ಹೆಸರು ಮೇಲೆ, ಸೆಲ್ಲರ್ ಹೆಸರು ಮೇಲೆ ಸೊ ಇಲ್ಲಿ ನೋ ರೆಕಾರ್ಡ್ ಫೌಂಡ್ ಅಂತ ಬರುತ್ತೆ. ಅಥವಾ ಅವ್ರ ಹೆಸರು ಮೇಲೆ ಏನಾದರೂ ಒಂದು ಇಶ್ಯೂಸ್ ಇದೆ ಅಂದರೆ ಇಲ್ಲಿ ಇಟಿಗೇಷನ್ಸ್ ಏನಾದರೂ ಇದ್ದರೆ ಇಲ್ಲಿ ಕೇಸ್ ಓಪನ್ ಆಗಿರುತ್ತೆ. ಕೇಸ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಸೊ ಇದೇ ರೀತಿ ನೀವು ನಿಮ್ಮ ಪ್ರಾಪರ್ಟಿ ಅವ್ರದ್ದು ಯಾರೇ ಪ್ರಾಪರ್ಟಿ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಸೆಲ್ಲರ್ದು ನೇಮು ಆ್ಯಸ್ ಪರ್ ಆಧಾರ್ ಕಾರ್ಡ್ ತೊಗೊಂಡು ನೀವು ಇದರಲ್ಲಿ ಚೆಕ್ ಮಾಡಿಕೊಡಿ. ಸೊ ಇದರಿಂದ ಏನಾಗುತ್ತೆ, ನೀವು ಪ್ರಾಪರ್ಟಿ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಆ ಪ್ರಾಪರ್ಟಿ ಕೋರ್ಟ್ ಕೇಸ್ ಇದೆಯಾ ಇಲ್ಲ ಅಂತ ಈಸಿಲಿ ಐಡೆಂಟಿಫೈ ಮಾಡ್ಬೋದು. ಆ್ಯಂಡ್ ಈ ಕಮೆಂಟಲ್ಲಿ ನೀವು ಈ ವೆಬ್ಸೈಟ್ ಲಿಂಕ್ ಬೇಕಂದರೆ ಕಮೆಂಟಲ್ಲಿ ನೀವು ಕೋರ್ಟ್ ಅಂತ ಹಾಕಿರಿ. ಸೊ ನಾನು ನಿಮಗೆ ಅದನ್ನು ನಾನು DM ಮಾಡ್ತೀನಿ ಈ ಲಿಂಕ್ನ.